ನಾವು ಟಾರ್ಪಾಲ್ನು ಕೊಡ್ತೀವಿ, ಡೀಸೆಲ್ ಮೋಟ್ರು ಕೊಡ್ತೀವಿ, ಫೆನ್ಸಿಂಗ್ ಎಲ್ಲ ಕೊಡ್ತೀವಿ. ಕಾರಣ ಬಿದ್ದ ನೀರನ್ನು ಮಳೆಗಾಲದಲ್ಲಿ ಮುಂಗಾರು ಜೂನ್ ಜುಲೈಲಿ ಬಿದ್ದ ಮಳೆಯನ್ನು ನೀರನ್ನು ಸಂಗ್ರಹಣೆ ಮಾಡಿ ಅದನ್ನು ನಿಮ್ಮ ಕ್ರಾಪಿಗೆ ಬೇಕಾದ ಕಂಡೀಷನ್ ಉಪಯೋಗಿಸ್ಕೋಬೇಕು ಅಂತ. ಸೊ ಅದೆಲ್ಲೋ ಒಂದು ಕಡೆ ಆಗ್ತಾಯಿಲ್ಲ. ಈಗ ನೋಡಿ, ಇಲ್ಲೆಲ್ಲ ನೋಡ್ಕೊಂಡೇ ಬಂದು ಇಲ್ಲಿ ಯಾರೂ ಕೃಷಿ ಹೊಂಡ ಮಾಡಿಲ್ಲ. ಕೃಷಿ ಹೊಂಡ ಮಾಡಿದ್ರೆ ಬಿದ್ದ ನೀರು ಹೆಂಗೆ ಕಲೆಕ್ಟ್ ಮಾಡ್ತೀರಿ? ಮತ್ತು ಪ್ರಮುಖವಾಗಿ ಗಿಡ ಮರಗಳು ಎಲ್ಲಿದೆ? ಸಣ್ಣ ಪುಟ್ಟ ನ್ಯಾಚುರಲಾಗಿ ಬೆಳೆದ್ರೆ 1-2 ಗಿಡ ಇದೆ. ಪ್ರಮುಖವಾದ ಗಿಡಗಳ ಮರಗಳು ಎಲ್ಲಿದೆ? ಗಿಡ ಮರಗಳಿಂದನೇ ತಾನೇ ಮಳೆ ಬೆಳೆ ಎಲ್ಲ ಬರೋದು. ಈ ಕಾಡನ್ನು ನೋಡಿ, ಇದು ತುಂಬ ಸುಲಭವಾಗಿದೆ. ಕಾಡಲ್ಲಿ ಮಾಹಿತಿ ಬಣ್ಣಗಳ ಮೂಲಕ ನೀವು ಈ ರಸಗೊಬ್ಬರಗಳ ನಿಮ್ಮ ಪೋಷಕಾಂಶಗಳ ಎಷ್ಟು ಅಂಶ ಇದೆ ಅಂತಂದು ನೀವು ಮಾಹಿತಿ ಪಡ್ಕೋಬೋದು. ಹಾಗಾಗಿ ಮತ್ತೊಮ್ಮೆ ಈ ಭೂ ಸಂಪನ್ಮೂಲ ಸಮೀಕ್ಷೆ ಆಧಾರ ಕಾರ್ಡ್ಗಳನ್ನು ಬಳಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಬೇಕು. ಒಬ್ಬರಿಂದ ಒಬ್ಬರು ಬದಲಾವಣೆಗಳು ಹಾಕಂತ ಹೋಗ್ಬೇಕು ಅನ್ನೋದೇ ನಮ್ಮ ಈ ಯೋಜನೆಯ ಉದ್ದೇಶ. ಅದಕ್ಕೋಸ್ಕರ ಈ ರೀತಿಯ ಒಂದು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆಗಳನ್ನು ನಾವು ಹಮ್ಮಿಕೊಂಡು ಈ ತೊಗರಿ ಬೆಳೆಯನ್ನು ನಾವು ಇವತ್ತೆಲ್ಲ ಬೆಳೆದ ರೈತರಿದ್ದಾರೆ, ಎಲ್ಲರೂ ನೀವು ಕೂಡ ವೀಕ್ಷಣೆ ಮಾಡಿದಿರಿ. ಅದೇ ರೀತಿ ನಾವು ಇದೇ ಭಾಗದಲ್ಲಿ ಕಡಲೆ ಬೆಳೆ ಕೂಡ ಕೊಟ್ಟಿದ್ದೀವಿ. ನಾವು ಕಡಲೆ ಬೆಳೆಯವರಿಗೂ ಕೂಡ ರಸಗೊಬ್ಬರಗಳನ್ನು ಅಳತೆ ಮಾಡಿ ಅವರಿಗೂ ಕೊಟ್ಟಿದ್ದೀವಿ. ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳಿಂದ ತಮಗೆ ಗೊತ್ತಿರ್ಬೋದು, ನಾವು ಭೂಮಿಯಲ್ಲಿ ಯಾವ ರೀತಿ ಫಲವತ್ತತೆ ಇರುತ್ತೆ ಆ ಒಂದು ಅಂಶ ನಮ್ಮ ಬೆಳೆಗಳಲ್ಲಿ ಕಾಣಿಸುತ್ತೆ. ಅಂದರೆ ನಾವು ತಿಂತಕ್ಕಂಥ ಆಹಾರ ಧಾನ್ಯಗಳಲ್ಲಿ ಇಷ್ಟಿಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರಬೇಕು, ಇಷ್ಟು ಜೀವಸತ್ವಗಳಿರಬೇಕು ಅಂತ ಏನಿದ್ರೂ ಕೂಡ ನಮ್ಮ ಮಣ್ಣಿನಲ್ಲಿ ಏನು ರಸಸಾರ ಇರಲೇ ಇಲ್ಲ, ಏನು ರಸವತ್ತತೆ ಇರಲಿಲ್ಲ ಅಂದರೆ ಬೆಳೆಗಳು ಕೂಡ ಅಷ್ಟೊಂದು ಉತ್ಕೃಷ್ಟವಾದ ಧಾನ್ಯಗಳು ಇರೋದಿಲ್ಲ. ಯಾವ ರೀತಿ ತಾಯಿ ಒಂದು ಆರೋಗ್ಯವಾಗಿದ್ದಾಗ ಆರೋಗ್ಯವಂತ ಮಗು ಪಡೆಯೋದಕ್ಕೆ ಸಾಧ್ಯನೋ ಅದೇ ರೀತಿ ಬೆಳೆಗಳು ಕೂಡ ನಮ್ಮ ಮಣ್ಣಿನ ಆರೋಗ್ಯ ಯಾವ ರೀತಿ ಇರುತ್ತೆ ಆ ಥರ ನಾವು ಬೆಳೆಯನ್ನು ಪಡ್ಕೊಳ್ತೀವಿ. ಅವ್ರು ಕೊಟ್ಟಷ್ಟು ಗೊಬ್ಬರ ಹಾಕಿರಿ. 4 ಎಕರೆ 17 ಗುಂಟೆ ಐತ್ರಿ ನಮ್ದು. ಅದರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಗೊಬ್ಬರ ಹಾಕಿರಿ. 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬಂದು ನೋಡ್ಕೊಂಡು ಹೋಗಿದ್ರಿ, ಮೀಟಿಂಗ್ ಕೊಟ್ಟರು. ಅದೇ ಥರ ಮಾಡಿದರೆ ನಮ್ಮ ಬೆಳೆ ಇಳುವರಿ ಬಂದವ್ರಿ. ಎಲ್ಲ ಆ ಪ್ರಕಾರ 7-8 ಬರ್ಬೋದ್ರಿ ಬಂದ್ರೆ ಎಕರೆಗೆ. ಸೊ ತೊಗರಿ ಹಾಕಿವ್ರಿ.